ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯಾಕಂದರೆ ಇದನ್ನು ನಾನು ಇವತ್ತು ಅಂದರೆ ಒಂದು 2 ಡೇಸಿಂದ ನಾನು ಇದ್ರ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡೆ. ಆ್ಯಕ್ಚುಲಿ ಒಂದು 2 ಡೇಸ್ ಬ್ಯಾಕೇ ತಿಳ್ಕೊಂಡೆ. ಸೊ ಈ 2 ಡೇಸಲ್ಲಿ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇದ್ರ ಬಗ್ಗೆ ತಿಳ್ಕೊಂಡಿದ್ದ ಬಗ್ಗೆ ನಿಮಗೂ ಹೇಳ್ತೀನಿ. ಏನಪ್ಪ ಅಂದರೆ ಅನ್ಲರ್ನಿಂಗ್ ಅಂದರೆ ನಾವು ಏನಾದರೂ ಹೊಸದಾಗಿ ಏನಾದರೂ ಸ್ಕಿಲ್ ಕಲಿಯೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಮ್ಯಾಟ್ರ್ ಬಗ್ಗೆ ಕಲಿಯೋದು ಓಕೆ, ಬಟ್ ನಾವು ಕಲ್ತಿರೋದನ್ನ ಬಿಡೋದು ಅದು ಇಂಪಾರ್ಟೆಂಟ್. ಈಗ ಯಾವಾಗೇ ಆದರೂ ನಾವು ಏನೇ ಒಂದು ಪಾತ್ರೆಯಲ್ಲಾಗಿರ್ಬೋದು, ಯಾವುದೋ ಒಂದು ಡಬ್ಬಿಲಿ ಏನಾದರೂ ಒಂದು ಹೊಸ ಮ್ಯಾಟ್ರ್ ತುಂಬಬೇಕು ಅಂದರೆ ಅದರಲ್ಲಿರೋ ಹಳೆ ವಸ್ತುನ ತೆಗೆದುಹಾಕಬೇಕು. ಅದೇ ಥರನೇ ನಮ್ಮ ಮೈಂಡಲ್ಲಿ ನಾವು ಹೊಸದಾಗಿ ಈಗ ನಾವು ಅನ್ಕೊಂತೀವಿ ನಮಗೊಂದು ಚೇಂಜ್ ಬೇಕು, ನಾನು ಆ ಥರ ಆಗಬೇಕು, ಈ ಥರ ಆಗಬೇಕು. ಬಟ್ ಅದು ಯಾವಾಗ ನಮ್ಮ ಮೈಂಡಲ್ಲಿರೋ ನಮ್ಮ ಹಳೆಯದನ್ನು ಅಂದರೆ ನಮ್ಮಲ್ಲಿನೋ ರಾಂಗ್ ಏನೇನು ನಾವು ತಪ್ಪಾಗಿ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮಲ್ಲೇನು ತಪ್ಪಾಗಿ ಇನ್ಪುಟ್ ಹೋಗಿದ್ದಾವೆ, ಅದನ್ನು ತೆಗೆದಾಗ ಮಾತ್ರ ನಮ್ಮಲ್ಲಿ ನಮಗೇನು ಬೇಕು, ನಾವೇನು ಚೇಂಜಸ್ ಬೇಡ್ತಿದ್ದೀವಿ ಅದು ಬರೋಕ್ಕೆ ಸಾಧ್ಯ. ಅದು ಇಲ್ಲದೆ ನಾವು ಜಸ್ಟ್ ಬರೀ ಮುಂದಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ. ಸೊ ಫಸ್ಟ್ ಅನ್ಲರ್ನಿಂಗ್ ಮಾಡಬೇಕು ನಾವು. ಅನ್ಲರ್ನಿಂಗ್ ಅಂದರೆ ಈಗ ನಮಗೆ ಫಸ್ಟಿಂದನೂ ಚಿಕ್ಕವರಿದ್ದಾಗಿಂದನೂ ಸ್ಕೂಲಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಇಲ್ಲ ಹೊರಗಡೆ ಜಗತ್ತಲ್ಲಾಗಿರ್ಬೋದು, ಸುಮಾರು ಒಂದು ರಾಂಗ್ ಇನ್ಪುಟ್ಗಳು ನಮ್ಗೆ ಬಂದಿರ್ತವೆ. ಆ ರಾಂಗ್ ಇನ್ಪುಟ್ಗಳನ್ನ ನಾವು ಮೊದಲು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಐಡೆಂಟಿಫೈ ಮಾಡೋದೇ ದೊಡ್ಡ ಮ್ಯಾಟ್ರು. ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನು ಅನ್ಲರ್ನ್ ಮಾಡಬೇಕು. ಅಂದರೆ ನಾವು ಕಲ್ತಿದ್ದೀವಿ ಅದನ್ನ ಮರಿಬೇಕು, ಅನ್ಲರ್ನ್ ಮಾಡಬೇಕು. ಸೊ ಅದನ್ನು ಅನ್ಲರ್ನಿಂಗ್ ಅಂತೀವಿ. ಸೊ ಅನ್ಲರ್ನ್ ಅಂದರೆ ಏನು? ಈಗ ನಾನು ಫಸ್ಟ್ ಪಾಯಿಂಟ್ ಮಾಡಿದ್ದು ಮೂವೀಸು. ನಾನು ಮೂವೀಸ್ ತುಂಬ ನೋಡ್ತಿದ್ದೆ ಚಿಕ್ಕವನಿಂದ. ಎಷ್ಟು ಮೂವೀಸ್ ನೋಡ್ತಿದ್ದೆ ಅಂದರೆ ನಾನು 5th ಒಂದು 10th ಟೈಮಲ್ಲಿ ನಾನು ಇಂಥ ಮೂವಿ ಅಂದರೆ 5th ಕ್ಲಾಸಿಂದ 10th ಕ್ಲಾಸಲ್ಲಿ ಬರೀ ಮೂವೀಸೇ ನಾನು ಇಂಥ ಮೂವೀಸ್ ನೋಡಿಲ್ಲ ಅಂತಿಲ್ಲ. ಆ ಟೈಮ್ ಏನೆಲ್ಲ ಮೂವೀಸ್ ನೋಡ್ಬಿಟ್ಟಿದ್ದೀನಿ. ಸೊ ನಾವು ಅದನ್ನೇ ಮಾಡ್ತೀವಿ, ಬರೀ ಮೂವೀಸು, ಈ ಸೀರಿಯಲ್ಸು ಆ ಥರದವು ತುಂಬ ನೋಡ್ತೀವಿ. ಸೊ ಅದರಿಂದ ನಮಗೆ ಬಿದ್ದಿರೋ ಇನ್ಪುಟ್ ಏನಂದರೆ ನಮ್ಮ ಮೂವೀಸಿಂದ ಅಂದರೆ ಅದು ಒಂದು ಎಕ್ಸಾಂಪಲ್ ತೊಗೊತಾ ಅಂತ ಅಂದರೆ ಅದರಿಂದನೇ ನಾವೆಲ್ಲ ಆಗ್ತಾಯಿದ್ದೀವಿ ಅಂತೆಲ್ಲ. ಫಾರ್ ಎಕ್ಸಾಂಪಲ್ ಅದೊಂದು ಮೂವೀಸಿಂದ ನಾವು ತಿಳ್ಕೊಂಡಿರೋದೇನು, ನಮಗೆ ಗೊತ್ತಿರೋದೇನು. ಫಾರ್ ಎಕ್ಸಾಂಪಲ್ ಈಗ ಮೂವಿ ಅಂದರೆ ಸೊ ಅದರಿಂದ ಸಿಕ್ಕಿರೋ ಇನ್ಪುಟ್ ಏನು ಅಂದರೆ ಮೂವಿಲಿ ಲವ್ ಅದನ್ನ ಹೆಂಗೆ ತೋರಿಸ್ತಾರೆ. ಈಗ ಲವ್ ಅಂದರೆ ಒಬ್ಬ ಹುಡುಗ ಆಗಿರ್ಬೋದು, ಹುಡುಗಿ, ಇಲ್ಲ ಒಬ್ಬ ಮಗ ಒಂದು ತಾಯಿನ, ಅಥವಾ ತಾಯಿ ಮಗನ್ನ, ಅಪ್ಪ ಮಗ, ಯಾವುದೇ ಒಂದು ಲವ್ ಆ ಲವ್ನ ಹೇಗೆ ತೋರಿಸಿದ್ರೆ ಫುಲ್ ಆಬ್ಸೆಷನ್ ಅಥವಾ ಚೇಸಿಂಗ್, ಅಂದರೆ ಅವರಿಂದನೇ ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಅಮ್ಮ ಮಗನ್ನ ಲವ್ ಮಾಡ್ತಾಳಂದರೆ ಅಮ್ಮ ಬೇರೆ ಏನೂ ಮಾಡಲ್ಲ, ಮಗನಿಗೋಸ್ಕರನೇ ಮಾಡ್ತಾರೆ, ಹೌದು. ಬಟ್ ರಿಯಲ್ ಟೈಮಲ್ಲಿ ಅಮ್ಮ ಮಗನಿಗೋಸ್ಕರ ಬದುಕ್ತಾರೆ. ಬಟ್ ಆ ಮೂವೀಸಲ್ಲಿ ಹೇಗೆ ತೋರಿಸ್ತಾರೆ ಅಂದರೆ ಅವ್ರಿಗೆ ಬೇರೆ ಲೈಫೇ ಇರಲ್ಲ. ಅಂದರೆ ಮಗ ಸತ್ತ ಕೂಡಲೇ ಅಮ್ಮ ಸಾಯ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ತೋರಿಸ್ತಾರೆ ಆ ಥರ. ಹಾಗಂತೇಳಿ ನಾನು ಇಲ್ಲಿ ಯಾರದೇ ಫೀಲಿಂಗಿಗೆ ಅಥವಾ ಯಾರದೇ ಭಾವನೆಗಳಿಗೆ ನಾನು ಇದು ಮಾಡಿ ಮಾತಾಡ್ತಾ ಇಲ್ಲ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಂದರೆ ಯಾವ ರೀತಿ ತೋರಿಸ್ತಾರೆ ಅಂದರೆ ಅಮ್ಮ ಮಗನ ಎಕ್ಸಾಂಪಲ್ ಹೇಳಬಾರ್ದಿತ್ತು, ಆ್ಯಕ್ಚುಲಿ ತಪ್ಪು. ಒಂದು ಹುಡುಗಿ, ಹೀರೋಯಿನ್ ಲವ್ ಹೇಗೆ ತೋರಿಸ್ತಾರಪ್ಪ ಅಂದರೆ ಒಂಥರ ಹೀರೋ ಸಿಗಲಿಲ್ಲ ಅಂದರೆ, ಇಲ್ಲ ಹೀರೋಯಿನ್ ಸಿಗಲಿಲ್ಲ ಅಂದರೆ ಹೀರೋ ಬದುಕೋದೇ ಇಲ್ಲ ಅಂತ. ಸೊ ಅದು 1% ಚಾನ್ಸ್ ಅಷ್ಟೇ. ಬಟ್ ನಾವು ನಾವು ಲೈಫಲ್ಲಿ ಎಷ್ಟು ನೋಡಿಲ್ಲ, ಎಷ್ಟೋ ಜನ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸು ಎಷ್ಟು ಜನ ಲವ್ ಮಾಡ್ತಿದ್ರು, ಎಷ್ಟು ಜನ ಲವ್ ಮಾಡಿ ಮದುವೆ ಆಗಿದ್ದಾರೆ, ಆದರೂ ಎಷ್ಟು ಜನ ಬದುಕ್ತಾ ಇಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ಬದುಕ್ತಾ ಇದ್ದಾರೆ. ಬಟ್ ಅದನ್ನ ಯಾವ ಥರ, ಅವಳು ಸಿಕ್ಕರೆ ನನಗೆ ಇಷ್ಟ ಆಗುತ್ತೆ, ಅವ್ನು ಸಿಕ್ಕರೆ, ಬಟ್ ಅವ್ರ ಲೈಫ್ನ ಅವ್ರು ಕರೆಕ್ಟಾಗಿ ಬದುಕ್ತಾ ಇಲ್ಲ. ಇದು ಯಾಕೆ? ಇದು ಮೂವೀಸ್ ನೋಡಿ ಅವ್ರಿಗೆ ಆಗಿರೋ ಇನ್ಪುಟ್, ಅವ್ರು ತಗೊಂಡಿರೋ ಲರ್ನಿಂಗ್. ಅಂದರೆ ಏನು, ನಾನು ಲವ್ ಮಾಡಿರೋ ಹುಡುಗಿ ಸಿಕ್ಕರೆ ಹಿಂಗೆ, ಸಿಗಲಿಲ್ಲ ಅಂದರೆ ನನ್ನ ಲೈಫೇ ವೇಸ್ಟು, ಸಿಗಲಿಲ್ಲ ಅಂದರೆ ನಾನು ದುಡಿಯೋದೇ ವೇಸ್ಟು, ಸಿಗಲಿಲ್ಲ ಅಂದರೆ ನಾನು ಕೆಲಸ ಮಾಡೋದೇ ವೇಸ್ಟು. ಸೊ ಆ ಥರ ನಮಗೊಂದು ಮೈಂಡ್ಗೆ ಫಿಕ್ಸ್ ಆಗಿಬಿಟ್ಟಿದೆ ಈ ಥರ. ಇದು ಎಕ್ಸಾಂಪಲ್ ಹೇಳ್ತಾರೆ, ಲವ್ ಅಂದರೆ ಇದೇ ಥರ. ಇನ್ನೊಂದು ಲವ್ ಮಾಡಿದ್ರೆ ನಾವು ಎಲ್ಲ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅವರಿಂದಲೇ ಹೋಗಬೇಕು, ಅವ್ರು ಏನಂತಾರೋ ಪಾಯಿಂಟ್ ಟು ಪಾಯಿಂಟ್ 1 to A to Z ಮಾಡಬೇಕು. ಅಂದರೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಆ ಥರ ನೀವು ತಗೋಬೇಕು. ಅಂದರೆ ಇದನ್ನು ಬೇರೆ ಥರ ತಗೊಂಡ್ರೆ ಅದು ಬೇರೆ ಅರ್ಥ ಆಗುತ್ತೆ. ಸೊ ಆ ಥರ ಯಾವುದು ಅದೇ ಲೈಫ್
ಲವ್ ಫೇಲ್ಯೂರ್ ಆಗುತ್ತೆ, ಅದು ಕಾಮನ್ನು. ಬಟ್ ಲವ್ ಫೇಲ್ಯೂರ್ ಆಯಿತು ಅಂದಾಗ ನೆಕ್ಸ್ಟ್ ಮೂವ್ ಆನ್ ಆಗಬೇಕು. ಸೊ ನಾನೇನು ಹೇಳೋಕ್ಕೆ ನಾನೇನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಮಗೆ ಸಿನಿಮಾಸಲ್ಲಿ ತೋರಿಸೋದು, ಅದರಲ್ಲಿ ಇದು ತೋರಿಸೋದು ಅಂದರೆ ಲವ್ ಮಾಡ್ತೀನಿ ಅಂದರೆ ಅವರೆಲ್ಲ ಬಿಟ್ಬಿಡು, ಎಲ್ಲ ಅವನು ಪ್ರೊಫೆಷ್ನಲ್ ಆಗಿರ್ಬೋದು, ಅವನ ಪರ್ಸ್ನಲ್ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಅದರಿಂದನೇ ಬಿಟ್ಬಿಡೋದು. ಸೊ ನಮಗೆ ಇಂಡಿಯನ್ ಮೂವೀಸಿಂದ ಸಿಕ್ಕಿರೋದು, ಇಂಡಿಯನ್ ಅಂತಲ್ಲ ಮೂವೀಸಿಂದ ಸಿಕ್ಕಿರೋದು ಇದು. ಸೊ ನಾವು ಫಸ್ಟು ಅದನ್ನು ಐಡೆಂಟಿಫೈ ಮಾಡ್ಬೇಕು. ಫಸ್ಟ್ ಹೌದಾ ನೀವು ಫಸ್ಟ್ ಒಂದು ಸಲ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ಕೊಳ್ಳಿ. ಅಂದರೆ ನಾನು ಕರೆಕ್ಟಾಗಿ ಹೇಳ್ತಾ ಇಲ್ಲ ನನಗೆ ಅನ್ನಿಸ್ತಾ ಇದೆ ಫೀಲು. ಸೊ ನಿಮಗೆ ನೀವೇ ಒಂದು ಸಲ ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಯೋಚನೆ ಮಾಡಿ ಅನಲೈಸ್ ಮಾಡ್ಕೊಳ್ಳಿ ಹೇಗಿದೆ ಅಂತೇಳಿ. ನೆಕ್ಸ್ಟು ನಮಗೆ ಮೂವೀಸಲ್ಲಿ ತೋರಿಸಿರೋ ಆದರೆ ಅಂದರೆ ನಮಗೆ ಪವರ್ ಅಂದರೆ ಏನು ಅಂದರೆ ಒಬ್ಬ ಹೀರೋ ಬರ್ತಾನೆ, ಹೀರೋ ಬಂದ ಕೂಡಲೇ ಸಾಕು, ಹಂಗೆ ಎಲ್ಲ ಹೀರೋ ಬರೋರೆಲ್ಲ ಹಂಗೆ ಹೆದರ್ಕೊಂಡು ಹಂಗೆ ಓಡೋಗ್ತಾರೆ, ಹಂಗೆ ಒಂಥರ ಏನೋ ಅವನ ದೇವ್ರು ಅನ್ನಂಗೆ ತೋರಿಸ್ತಾರೆ. ಇದರಲ್ಲಿ ಅಂದರೆ ನನಗೆ ಯಾಕೆ ಇದ್ರ ಬಗ್ಗೆ ನಾನು ಹೇಳೋಕ್ಕೆ ಸ್ವಲ್ಪ ಇದಾಗ್ತಾಯಿದೆ ಅಂದರೆ ಕೆಲವೊಬ್ರು ಇದನ್ನು ರಾಂಗಾಗಿ ತಗೋತಾರೆ. ಅಂದರೆ ನಮ್ಮ ಹೀರೋ, ಸೊ ಅದು ಯಾಕಂದರೆ ನಮ್ಗೆ ಅಷ್ಟೊಂದು ಡೀಪಾಗಿ ನಮ್ಮ ಮೈಂಡಲ್ಲಿ ಹೋಗಿದೆ. ಅಂದರೆ ಹೀರೋ ಅಂದರೆ ಒಂಥರ ದೇವ್ರ ರೇಂಜಿಗೆ ನೋಡ್ತೀವಿ ನಾವು, ಆ ಥರ ಹೋಗ್ಬಿಟ್ಟಿದೆ. ಬಟ್ ಅದಲ್ಲ, ರಿಯಲ್ ಲೈಫಲ್ಲಿ ಆ ಥರ ಇಲ್ಲ. ಅನ್ನೋದು ಮೂವಿಯಾಗಿ ಮಾಡಿದ್ರು ಅದೊಂದು ಸ್ಟೋರಿ, ಅದು ಅವರ ಸ್ಟೋರಿ ಅಲ್ಲ, ಅದು ಯಾರ್ದೋ ಒಂದು ಸ್ಟೋರಿ, ಯಾರ್ದೋ ಒಂದು ಕ್ರಿಯೇಟೆಡ್, ಕೆಲವೊಂದು ಆಲ್ಮೋಸ್ಟ್ ಯಾವುದು ರಿಯಲ್ ಸ್ಟೋರಿನೂ ಅಲ್ಲ, ಊಹೆ ಇಮೇಜಿನ್ ಮಾಡಿರೋ ಸ್ಟೋರಿ, ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಷ್ಟೇ. ಸೊ ಅದ್ರಲ್ಲಿ ನಾವು ಪವರ್ ಅಂದರೆ ನಮ್ಗೆ ಹೇಗೆ ತೋರಿಸ್ತಾರೆ? ಪವರ್ ಅಂದರೆ ಒಬ್ಬರನ್ನ ಅಂದರೆ ಎಷ್ಟು ಕೋಪದಿಂದ ಇರ್ತಾನೋ ಮನುಷ್ಯ ಅಷ್ಟು ಅವನಿಗೆ ಪವರ್ ಇದ್ದಂಗೆ, ಎಷ್ಟು ಡಾಮಿನೆನ್ಸ್ ಅಂದರೆ ಈಗ ಅವನ ಅಕ್ಕಪಕ್ಕದಲ್ಲಿರೋರನ್ನ ಎಷ್ಟು ಅವನು ಕೆಳಗೆ ಮಾಡಿ ಅಂದರೆ ಎಷ್ಟು ಚೀಪಾಗಿ ನೋಡ್ತಾನೋ. ಈಗ ಯಾವುದೇ ಒಂದು ಮೂವಿನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಮೂವಿಲೂ ಹೀರೋ ಪಕ್ಕದಲ್ಲಿ ಒಬ್ಬ ಕಮಿಡಿಯನ್ ಇದ್ದೇ ಇರ್ತಾನೆ. ಯಾಕೆ? ಆ ಕಮಿಡಿಯನ್ನ ಡಾಮಿನೆನ್ಸ್ ಮಾಡಿ ಹೀರೋದು ಒಂದು ಗ್ರೇಟ್ ಅಂತ ತೋರ್ಸೋಕ್ಕೆ. ಸೊ ಇದು ನಮಗೆಲ್ಲ ಇದೆಲ್ಲ ಬಂದ್ಬಿಟ್ಟು, ಸೊ ಆ ಥರ ಇರೋನೇ ಹೀರೋ, ಆ ಥರ ನಾವು ಇರಬೇಕು, ನಮ್ಮ ಪಕ್ಕದಲ್ಲಿ ಆ ಥರ ನಾವು ಬಿಟ್ಕೋಬೇಕು. ಸೊ ಇದೆಲ್ಲ ನಮಗೆ ಈ ಮೂವೀಸಿಂದ ಬಂದಿರೋ ಇನ್ಪುಟ್ಗಳು. ಇನ್ನೊಂದು ನಮಗೆ ಸಕ್ಸಸ್ ಅಂದರೆ ಏನು ಅಂದರೆ, ಸಕ್ಸಸ್ ನಮಗೆ ಏನಂತ ಆಗ್ಬಿಟ್ಟಿದೆ ಅಂದರೆ ಶಾರ್ಟ್ ನೈಟಲ್ಲಿ, ಅಂದರೆ ಒಂದೇ ಒಂದು ರಾತ್ರಿಯಲ್ಲೇ ಒಂದು ದಿನದಲ್ಲೇ ಆಗ್ಬಿಡುತ್ತೆ ಸಕ್ಸಸ್. ಅಂದರೆ ಹಿಂಗೆ ಸಿಕ್ಬಿಡುತ್ತೆ, ಹಂಗೆ ಏನೋ ಯಾವುದೋ ಒಂದು ಲಕ್ ಬಂದ್ಬಿಟ್ಟು ನನಗೆ ಹಿಂಗೆ ಆಗ್ಬಿಡುತ್ತೆ, ಇಲ್ಲ ಯಾವುದೋ ಒಂದು ಲಾಟ್ರಿ ಹೊಡೆದ್ಬಿಟ್ಟು. ನಮ್ಗೆ ಆಲ್ಮೋಸ್ಟ್ ಆಲ್ ಮೂವಿಗಳೆಲ್ಲ ತೋರಿಸ್ತದೆ ಕ್ಲೈಮ್ಯಾಕ್ಸಲ್ಲಿ ಅದೇ ಅಲ್ಲ, ಅಲ್ಲಿವರೆಗೂ ಏನೂ ಇರೋಲ್ಲ. ಕ್ಲೈಮ್ಯಾಕ್ಸಲ್ಲಿ ಬಂದ್ಬಿಟ್ಟು ಏನೋ ಒಂದು ಚಿಕ್ಕ ಅದು ಏನೋ ಆಗೋಕ್ಕೋಗಿ ಏನೋ ಆಗಿ ದಿಢೀರ್ ಅವ್ನ ಲೈಫೇ ಚೇಂಜ್ ಆಗಿಬಿಡುತ್ತೆ. ಸಕ್ಸಸ್ ಅಂದರೆ ನಮ್ಗೆ ಈ ಥರ ಹಾಗಾಗಿ ನಮಗೆ ಕಷ್ಟ, ಈಗ ನೀನು ಕಷ್ಟಪಡು ಅಂದರೆ ಯಾಕೆ ಕಷ್ಟಪಡ್ತೀಯ? ನಮಗೆ ಅದರಲ್ಲಿ ಬಿಲೀವ್ ಇರುತ್ತೆ, ಏನಂತ ಏನೋ ಒಂದು ಆಗುತ್ತೆ ನನ್ನ ಲೈಫಲ್ಲಿ, ಈ ಥರ ಚೇಂಜ್ ಆಗಿಬಿಡುತ್ತೆ, ನಾನು ಹಿಂಗೆ ರೋಡಲ್ಲಿ ಹೋಗ್ತಾಯಿದ್ರೆ ನಂಗೆ ₹1,00,00,000 ಸಿಕ್ಬಿಡುತ್ತೆ, ಇಲ್ಲ ನಾನು ಯಾವುದೋ ಹಿಂಗೆ ಹೋಗ್ತಾಯಿದ್ರೆ ಏನೋ ನನಗೆ ಆಪರ್ಚುನಿಟಿ ಬಂದ್ಬಿಟ್ಟು ನಾನು ಹಿಂಗೆ ಕೋಟ್ಯಾಧೀಶರು ಆಗ್ಬಿಡ್ತೀನಿ. ಯಾಕಂದರೆ ನಮಗೆ ಸಿಗೋ ಲೈಫ್ ಸ್ಟೈಲೆಲ್ಲ ಹಿಂಗೆ, ಅಂದರೆ ನಾವು ನೋಡೋದೆಲ್ಲ ಇಂಥವೇ ಇದ್ದಾಗ, ನಾವು ಕನ್ಸ್ಯೂಮ್ ಮಾಡೋ ಕಂಟೆಂಟ್ ಎಲ್ಲ ಈ ಥರದ್ವೇ ಅಂದಾಗ ನಾವು ಯಾಕೆ ಆ ಕನ್ಸಿಸ್ಟೆನ್ಸಿ ಅನ್ನೋದು, ಕಷ್ಟಪಡೋದನ್ನು ಅದನ್ನು ಯಾಕೆ ಚೂಸ್ ಮಾಡ್ಕೊತೀವಿ? ಸೊ ಇದು ಅನ್ಲರ್ನಿಂಗ್ ಅಂದರೆ ಇದು. ಸೊ ನನಗೆ ಎಷ್ಟು ಹೇಳ್ತಾ ಇದ್ದೀನೋ ಅಷ್ಟು ನನಗೆ ಅಂದರೆ ನಿಮಗೆ ಎಷ್ಟು ಅರ್ಥ ಆಗುತ್ತೇನೋ ಗೊತ್ತು, ಬಟ್ ನನಗಂತೂ ಅನ್ಲರ್ನಿಂಗ್ ಸ್ವಲ್ಪ ಈಗ ಅರ್ಥ ಆಗಿದೆ. ಹೋಗ್ತಾ ಇದ್ರ ಬಗ್ಗೆ ಕರೆಕ್ಟಾಗಿ ಡೆಪ್ತಾಗಿ ವಿಡಿಯೋ ಮಾಡ್ತೀನಿ. ಸೊ ದಿಸ್ ಈಸ್ ಜಸ್ಟ್ ಅ ಇಂಟ್ರೊಡಕ್ಷನ್. ಅಂದರೆ ಅನ್ಲರ್ನಿಂಗ್ ಏನಕ್ಕೆ ಮಾಡಬೇಕು, ಅನ್ಲರ್ನಿಂಗ್ ಅಂದರೆ ಏನು ಅಸಲಿ, ಅಂದರೆ ಈ ಮ್ಯಾಟ್ರ್ ಏನು ಅಂತ ಜಸ್ಟ್ ಇದೊಂದು ಒಂಥರ ಇಂಟ್ರೊಡಕ್ಷನ್ ಥರ. ಸೊ ಸಕ್ಸಸ್ಸನ್ನು ನಮ್ಗೆ ಆ ಥರ ನಮಗೆ ತೋರಿಸ್ಯಾರ, ಒಂಥರ ಏನೋ ದಿಢೀರ್ ಚೇಂಜ್ ಅಂತ ಒಂದು ಕ್ಷಣದಲ್ಲಿ ಹಿಂಗೆ ಕಣ್ಣು ಮುಚ್ಚು ಅಂದರೆ ಸೀನ್ ಕಟ್ ಮಾಡ್ದ ಅಂದರೆ ನೆಕ್ಸ್ಟ್ ಸೀನಲ್ಲಾಗಲೇ ಅವ್ನ ಲೈಫ್ ಚೇಂಜ್. ಒಬ್ಬ ನೋಡಿದ್ರೆ ಕಟ್ ಮಾಡ್ದಂದ್ರೆ ಪೊಲೀಸ್ ಆಗ್ಬಿಟ್ಟಿರ್ತಾನೆ, ಇನ್ನೊಬ್ಬ ಸೀನ್ ಚೇಂಜ್ ಕಟ್ ಮಾಡ್ದಂದರೆ ಪೊಲೀಸರು ಅವ್ನು ಭಿಕ್ಷುಕ ಆಗ್ಬಿಡ್ತಾನೆ. ಒಟ್ಟು ಒಂದು ಸೀನಲ್ಲಿ ಹಂಗೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಾರೆ, ಆ ಲೈಟ್ ಬಂದು ಹೋಗೋ ಮ್ಯಾಟ್ರಲ್ಲೇ ಆ ಟೈಮಲ್ಲೇ ಏನೆಲ್ಲ ಆಗ್ಬಿಡುತ್ತೆ. ಈ ಥರ ನಮಗೆ ತೋರಿಸಿರೋದು, ಆ ಥರ ತೋರಿಸಿ ನಮಗೆ ಅದೇ ಥರ ಮೈಂಡಿಗೆ ಬಂದುಬಿಟ್ಟಿದೆ, ಇದೇ ಥರ ಆಗುತ್ತೆ, ಸಕ್ಸಸ್ ಅಂದರೆ ಹಿಂಗೆ ಬರುತ್ತೆ ಅಂಥೇಳಿ. ಬಟ್ ಸಕ್ಸಸ್ ಅಂದರೆ ಹಂಗೆ ಬರಲ್ಲ. ಸುಮಾರು ರಾತ್ರಿಗಳು ಸುಮಾರು ದಿನಗಳು ಕಳೆದು, ಸುಮಾರು ಟೈಮ್ ಕಳೆದು, ಸುಮಾರು ಕಷ್ಟ ಏನೇನೋ ಆಗಿ ಸ್ಟ್ರಗಲ್ಸು ಅದೆಲ್ಲ ಆದಮೇಲೆ ಸಕ್ಸಸ್ ಬರೋದು. ನೆಕ್ಸ್ಟ್ ಲೈಫ್ ಪ್ರಾಬ್ಲಮ್ಸ್. ಈಗ ಮೂವಿಲಿ ನಾವು ನೋಡಿದಾಗ ಲೈಫಲ್ಲಿ ಪ್ರಾಬ್ಲಮ್ ಅಂದ್ಬಿಟ್ರೆ, ಈಗ ಹೀರೋನೇ ತಗೊಳ್ಳಿ, ಹೀರೋ ಲೈಫಲ್ಲಿ ಪ್ರಾಬ್ಲಮ್ ಅಂದ್ಬಿಟ್ರೆ ಏನು ಮಾಡ್ತಾನೆ? ಯಾವುದೋ ಒಂದು ಹಾಡು ಹಾಕ್ತಾರೆ, ಒಂದು ಹಾಡು ಹೇಳ್ಕೊಂಡು ಎಲ್ಲೋ ಒಂದು ಮೂಲೆ ಹೋಗ್ತಾನೆ,
ಯಾವುದೋ ಏನೋ ಆಡೋದು, ಮೈಂಡ್ ಮಂಕ ಮಾಡ್ಕೊಂಬಿಡೋದು, ಮಗ ಬಾಡ್ಕೊಂಡ್ರೆ ಮಾಡ್ಕೊಂಬಿಟ್ಟು ಹಾಡು ಹೇಳ್ಕೊಂಡು ಎಲ್ಲರ ಅಂದರೆ ಈಗ ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ ಅಂದಾಗ ಲವರ್ ಇರ್ತಾರೆ, ಲವರ್ನ ಬಿಟ್ಬಿಡೋದು, ಅಂದರೆ ಲವರ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡದೇ ಇರೋದು, ಇಲ್ಲ ಲವರ್ ಜೊತೆ ಏನಾದರೂ ಈಗ ಹುಡುಗಿ ಆಗಿರ್ಬೋದು, ಲವರ್ ಜೊತೆ ಏನಾದರೂ ಮ್ಯಾಟ್ರ್ ಆದಾಗ ಫ್ಯಾಮಿಲಿಯವ್ರನ್ನ ನೆಗ್ಲೆಕ್ಟ್ ಮಾಡೋದು, ಅಲ್ಲಿ ಫ್ಯಾಮಿಲಿಯವ್ರಿಗೆ ಟೈಮ್ ಕೊಡದೇ ಇರೋದು. ಅಂದರೆ ಇದು ನಾನು ನೋಡಿರುವಂಥ, ನನಗೆ ಮೈಂಡಲ್ಲಿ ಬಂದಿರುವಂಥ ಇವು. ಬಟ್ ನೀವು ಒಂದು ಸಲ ಇದು ಅನ್ಲರ್ನಿಂಗ್ ಅಂದರೆ ಏನು, ನಮಗೆ ಇಂಡಿಯನ್ ಸಿನಿಮಾಸಿಂದ ನಮಗೆ ಏನು ಬಂದು ನೀವು ಒಂಥರ ನೋಡಿದ್ರೆ ನಿಮಗೆ ಬೇರೆ ಬೇರೆನೇ ಬರ್ತವೆ. ಯಾಕಂದರೆ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟು, ಒಬ್ಬೊಬ್ಬರ ಮೈಂಡ್ ಬೇರೆ ಬೇರೆ ಥರ ಬೇರೆನೇ ಓಡುತ್ತೆ. ಸೊ ಅದು ಅದನ್ನು ನೀವು ಸ್ವಲ್ಪ ಇದರ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇನ್ನು ಬೇರೆ ಥರ ತೋರಿಸ್ತದೆ ಲೈಫ್ ಪ್ರಾಬ್ಲಮ್ಸ್. ಬಟ್ ರಿಯಲ್ ಆಗಿ ನಮಗೆ ಲೈಫಲ್ಲಿ ಪ್ರಾಬ್ಲಮ್ ಬಂದಾಗ ಆ ಥರ ನಾವು ಕುಗ್ಗಿ ಯೋಚನೆ ಮಾಡ್ಕೊತ ಕುಂತ್ರೆ ಕೆಲಸ ಆಗುತ್ತಾ? ಏನು ಮಾಡಬೇಕು? ಆಗದು ಎಂದು ಕೈಕಟ್ಟಿ ಕುಳಿತರೆ ಕೆಲಸ ಸಾಗಲ್ಲ. ಸೊ ಲೈಫ್ ಪ್ರಾಬ್ಲಮ್ ಬಂದಾಗ ನಾವು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ, ಏನಕ್ಕೆ ಬಂತು ಈ ಪ್ರಾಬ್ಲಮ್ ಏನು. ಬಟ್ ಅದು ಮೂವಿಲಿ ಹೇಗೆ ತೋರಿಸ್ತಾರೆ ಅಂದರೆ, ಯಾವುದೋ ಒಂದು ಅಗೋಚರ ಶಕ್ತಿ ಏನೋ ಒಂದು ಬಂದ್ಬಿಟ್ಟು ಅವನಿಗೆ ಅದು ಹಿಂಟ್ ತೋರಿಸುತ್ತೆ. ಆ ಥರ ಯಾವುದು ನಮಗೆ ರಿಯಲ್ ಲೈಫಲ್ಲಿ ತೋರಿಸಲ್ಲ. ಅದೇನಾದರೂ ಆದರೂ ಅದು ಕೋಇನ್ಸಿಡೆಂಟ್ ಅಷ್ಟೇ. ಏನೋ ಹೇಳ್ತಾರಲ್ಲ, ಕೆಟ್ಟು ನಿಂತಿರೋ ಗಡಿಯಾರ ಕೂಡ ದಿನದಲ್ಲಿ 2 ಸಲ ಕರೆಕ್ಟ್ ಟೈಮ್ ತೋರಿಸುತ್ತಂತೆ. ಆ ಥರ ಏನೋ ಒಂದು ಈ ಥರ ಆಗ್ಬಿಟ್ಟು ನಮ್ಗೆ ಅದ್ರ ಮೇಲೆ ಫುಲ್ಲು ಬಿಲೀಫ್, ಯಾವ ರೇಂಜಿಗೆ ಬಿಲೀಫ್ ಬಂದೋಗುತ್ತೆ ಅಂದರೆ, ಹೌದು ಇದೇ ಕರೆಕ್ಟು, ಇದೇ ಥರ ಅನ್ನೋ ಆ ರೇಂಜಿಗೆ ಬಂದೋಗುತ್ತೆ. ಬಟ್ ಆ ಥರ ಯಾವುದು ನಡೆಯಲ್ಲ, ಫಿಲ್ಮಲ್ಲಿ ನಡೆದಂಗೆ ಇಲ್ಲಿ ಯಾವುದೂ ನಡೆಯಲ್ಲ. ಅದೇ ಹೀರೋ 1 ಬುಲೆಟ್ ಶೂಟ್ ಮಾಡಿದರೆ 10 ಜನ ಸಾಯ್ತಾರೆ, ಅದೇ 10 ಜನ 100 ಬುಲೆಟ್ ಫೈರ್ ಮಾಡಿದರೂ ಹೀರೋ 1 ಬುಲೆಟು ಬೀಳಲ್ಲ. ಹೀಗೆ ಲೈಫಲ್ಲಿ ಯಾವುದು ಸಿನಿಮಾ ಥರ ಆಗಲ್ಲ. ಸಿನಿಮಾ ಥರ ಅಂದರೆ ಹಾಗಂತೇಳಿ ನಾನು ಸಿನಿಮಾ ನೋಡಿ ಇಲ್ಲಿ ನಾನು ಅದು ಹೇಳ್ತೀನಿ. ಸಿನಿಮಾ ನಾನು ಹೇಟ್ ಮಾಡ್ತಾ ಇಲ್ಲ, ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ ಹೌದು. ಬಟ್ ಅದನ್ನು ಎಂಟರ್ಟೈನ್ಮೆಂಟಿಗೋಸ್ಕರ ಮಾತ್ರ ನೋಡಬೇಕು. ನಾವು ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದೆ. ಸಿನಿಮಾ ಅನ್ನೋದು ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಮಗೆ ಸಿನಿಮಾದಲ್ಲಿ ಒಂದು ದೊಡ್ಡ ಏನು ಹೇಳ್ಬಿಟ್ಟಿದ್ದಾರೆ, ಹುಡುಗ ಹುಡುಗಿ ಅಂದರೆ ಈ ಥರ ನಮಗೊಂದು ಒಂದು ಪಿಕ್ಚರ್ ಆಗಿಬಿಟ್ಟಾರೆ. ಹುಡುಗ ಅಂದರೆ ಹಿಂಗೆ, ಹುಡುಗಿ ಅಂದರೆ ನಾವು ಹಿಂಗೆ ನೋಡಬೇಕು, ಹುಡುಗಿ ಅಂದರೆ ಬರೀ ಇದೇ ಥರ ನೋಡಬೇಕು. ಹುಡುಗಿ ಅಂದರೆ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ಮತ್ತು ಕೆಲವು ಪಾಯಿಂಟ್ ಆಫ್ ವ್ಯೂ ಕೆಲವೊಬ್ರು ಹರ್ಟ್ ಆಗ್ಬೋದು. ಸೊ ನನಗೆ ಸಿಕ್ಕಿರೋ ಪಾಯಿಂಟ್ಸ್ ಇಷ್ಟು. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಯೋಚನೆ ಮಾಡಿ, ನಿಮಗೂ ಸುಮಾರು ಸಿಗುತ್ತೆ. ಯಾಕಂದರೆ ಒಬ್ಬೊಬ್ಬರು ಥಿಂಕಿಂಗ್ ಒಂದೊಂದು ಥರ ಇರುತ್ತೆ. ಸೊ ಈ ಥರ ಇದೊಂದು ಸಿನಿಮಾದೊಂದೇ ಮ್ಯಾಟ್ರ್. ಸೊ ಇದ್ರ ಜೊತೆಗೆ ನಮಗೆ ಈಗ ಆಲ್ಮೋಸ್ಟ್ ನಾವು ಇಂಡಿಯನ್ ಫ್ಯಾಮಿಲೀಸ್ ಹೇಗಿರ್ತವೆ ಅಂದರೆ, ಅದು ಮಾಡಬೇಡ, ಇದು ಮಾಡಬೇಡ, ಅದಾಗಬೇಕು, ಇದಾಗಬೇಕು, ಈ ಥರ ಹೇಳಿ ನಮಗೆ ಸುಮಾರು ಈ ಥರ ನಮಗೆ ಫಸ್ಟಿಂದನೂ ಮೈಂಡಲ್ಲಿ ನಮಗೆ ಆಗಬೇಕು, ಅದೇನಾದರೂ ನಿಮ್ಗೆ ಚಾನ್ಸ್ ಕೊಟ್ಟ ಹೆಂಗಾದರೂ ನಡೆಯುತ್ತೆ. ಅಂದರೆ ಈಗ ಏನಾದರೂ ಹೋಗಿರ್ತೀರಿ, ಏನಾದರೂ ಆಗುತ್ತೆ, ಆಲ್ಮೋಸ್ಟ್ ನಾವು ಅಡ್ಜಸ್ಟ್ ಆಗಬೇಕು, ಹೌದು ಒಳ್ಳೆಯದು. ಬಟ್ ಅಡ್ಜಸ್ಟ್ ಆಗೋ ಮುಂಚೆ ನಿನ್ನದೊಂದು ಎಕ್ಸಿಸ್ಟೆನ್ಸಲ್ಲಿ ನೀನು ಇದೆಯಾ ಅನ್ನೋಕ್ಕೆ ನೀನು ಏನು ಮಾಡ್ತಾ ಇದೆಯಾ ಅಂದರೆ, ನೀನು ಜಸ್ಟು ಅವ್ರು ಹೇಳ್ದಂಗೆಲ್ಲೇ ಅಡ್ಜಸ್ಟ್ ಆಗಿ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಹೇಳಿದ ನೀನು ಅರ್ಥ ಮಾಡಿಕೊಂಡು ಓಕೆ ಹೌದು ಅಂತ ನೀನಾದರೂ ನಿನಗೆ ಬಂದಿರೋ ಡೌಟ್ಸ್ನ ನೀನು ಡೌಟ್ ಇದ್ದರೂ ಕೇಳೋಕ್ಕೆ ಕೂಡ ಇಲ್ಲ, ನೀನು ಏನೋ ಒಂದು ಹೇಳೋಕ್ಕಿದ್ರೂ ಕೂಡ ನೀನು ಅದನ್ನ ಹೇಳದೆ ನಿನ್ನ ಮೈಂಡಲ್ಲೇ ಇಟ್ಕೊಂಡು ಅಡ್ಜಸ್ಟ್ ಆಗ್ತಿದೆಯಾ. ಎರಡರಲ್ಲೂ ಬೇರೆ ಡಿಫ್ರೆನ್ಸ್ ಇದೆ. ಅಂದರೆ ಜಸ್ಟ್ ಅವ್ರು ಹೇಳಿದ್ದೆಲ್ಲ ಹ್ಞೂ ಅಂದ್ಕೊಂಡು ಅಡ್ಜಸ್ಟ್ ಆಗೋದಕ್ಕೂ, ಇಲ್ಲ ಅವ್ರು ಹೇಳಿದ್ದನ್ನು ನಿನಗೆ ಓಕೆ ಅನಿಸಿ ನಿನಗೆ ಯಾವುದೇ ಡೌಟ್ ಇಲ್ಲದೆ, ನಿನಗೇನು ಹೇಳೋಕ್ಕೆ ಇಲ್ಲದೆ, ನಿನಗೇನು ಕೇಳೋಕ್ಕೆ ಇಲ್ಲದೆ ನೀನು ಅಡ್ಜಸ್ಟ್ ಆಗೋದಕ್ಕೆ ಎರಡಲ್ಲೂ ಬೇರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ನಾನು ಒಂದೊಂದು ಉಪೇಂದ್ರ ಅವ್ರದ್ದು ಒಂದು ವೀಡಿಯೋ ನೋಡಿದೆ, ಒಂದು ಯೂಟ್ಯೂಬ್ ಶಾರ್ಟ್ ವೀಡಿಯೋ. ಅದರಲ್ಲಿ ನಮಗೆ ಸ್ಕೂಲಲ್ಲಿ ನಾರ್ಮಲಾಗಿ ಹೇಳ್ಕೊಡ್ತಾರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬೆಲ್. ಸೊ ನಮಗೆ ಆಲ್ಮೋಸ್ಟ್ ಎಲ್ರಿಗೂ ಎ ಫಾರ್ ಅಂತ ಅಂದ್ಬಿಟ್ರೆ ನಮಗೆ ಎಲ್ರಿಗೂ ಆಲ್ಮೋಸ್ಟ್ 99% ಆ್ಯಪಲ್ಲೇ ಬರುತ್ತೆ. ಎ ಫಾರ್ ಆ್ಯಪಲ್. ಯಾಕೆ? ನಮಗೆ ಸ್ಕೂಲಲ್ಲಿ ಅದನ್ನು ಹೇಳ್ಕೊಟ್ಟಿದ್ದಾರೆ, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಅದೇ ಬರುತ್ತೆ ನಮಗೆ. ಅದನ್ನು ಬಿಟ್ಟು ಸ್ಕೂಲಲ್ಲಿ ಎ ವರ್ಡಿಂದ ಏನೇನು ಲೆಟ್ರ್ ಬರುತ್ತೆ ನೋಡ್ಕೊಂಬನ್ನಿ ಅಂತ ಹೇಳಿದರೆ, ನಾವು ಅವಾಗ ಎ ವರ್ಡಿಂದ ಏನೇನು ಬರುತ್ತೆ ಅದೆಲ್ಲ ನೋಡ್ಕೊಂಬರ್ತಿದ್ವಿ. ಅವಾಗ ನಮಗೆ ಎ ಫಾರ್ ಆ್ಯಪಲ್ ಒಂದೇ ಅಲ್ಲ, ಎ ಫಾರ್ ಆ್ಯಪಲು ಮತ್ತು ಬೇರೆ ನೋಡಿ, ಈಗ ನಾನು ಹೇಳಬೇಕಂದ್ರೆ ನನಗೆ ಮೈಂಡಲ್ಲಿ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ನಮ್ಮ ಮೈಂಡಲ್ಲಿ ಕೂತಿದೆ ಅದು ಎ ಫಾರ್ ಆ್ಯಪಲ್ ಅಷ್ಟೇ. ಸೊ ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅನ್ಲರ್ನಿಂಗ್ ಸೆಕೆಂಡ್ ಸ್ಟೇಜ್ ಬರುತ್ತೆ. ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಅರ್ಥ ಮಾಡ್ಕೊಳ್ಳೋದು. ಹೌದು ಇದಾಗಿದೆ ನನ್ನೊಟ್ಟಿಗೆ, ಇದು ಅಂದರೆ ನನ್ನ ಜೊತೆ ಇದಾಗಿದೆ, ಈ ಥರ ನನಗೆ
ಇನ್ಪುಟ್ಸ್ ಬಿದ್ದಿರೋದ್ರಿಂದನೇ ನನ್ನ ಲೈಫ್ ಇಲ್ಲಿವರೆಗೂ ಚೇಂಜ್ ಆಗದೆ ಇರೋ ಕಾರಣ ಇದು ಕೂಡ ಒಂದು. ಇಷ್ಟು ನಾನು ಟ್ರೈ ಮಾಡ್ತಾಯಿದ್ರು, ಇಷ್ಟು ನಾನು ಯೋಚನೆ ಆಗಬೇಕು, ಏನೋ ಆಗಬೇಕು, ಯಾಕೆ ಆಗ್ತಾಯಿಲ್ಲ? ಇದೇ ರೀಸನ್ಗೆ ಆಗ್ತಾಯಿಲ್ಲ. ಸೊ ಹಾಗಾದರೆ ಏನು ಮಾಡಬೇಕು? ಸೊ ಮೂವೀಸ್ ನೋಡೋದು ನಿಲ್ಲಿಸ್ಬಿಡ್ಬೇಕಾ? ಯಾವುದೇ ಒಂದು ಚಿಕ್ಕ ಅಭ್ಯಾಸನೂ ನಾವು ಒಂದೇ ಸಲ ಬಿಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಾವು ಫಸ್ಟಿಂದ ಅಂದರೆ ನಮಗೆ ಊಹೆ ತಿಳಿದಾಗಲ್ಲ, ಓದೋಕ್ಕಿಂತ ಮುಂಚೆಯಿಂದನೇ ನೋಡ್ಕೊತ ಬಂದಿದ್ದೀವಿ ಮೂವೀಸ್ನ. ಅವನ್ನ ನಿಲ್ಸೋಕ್ಕಾಗಲ್ಲ. ಬಟ್ ಅದನ್ನ ಕಡಿಮೆ ಮಾಡ್ಬೋದು. ಕಡಿಮೆ ಮಾಡ್ಕೊತ ಅದ್ರ ಜಾಗದಲ್ಲಿ ಬೇರೆ ಬೇರೆ ಕಂಟೆಂಟ್ನ ನೋಡಬೇಕು. ಬೇರೆ ಬೇರೆ ಕಂಟೆಂಟನ್ನು ಏನು ನೋಡಬೇಕು? ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಇರ್ತವೆ, ಕೆಲವೊಂದು ರಿಯಲ್ ಸ್ಟೋರೀಸ್ ಇರ್ತವೆ, ರಿಯಲ್ ಟೈಮ್ ಸ್ಟೋರೀಸು. ಈಗ ಇತ್ತೀಚೆಗೆ ಜನರು ಅವರ ಲೈಫ್ ಸ್ಟೈಲ್ನ ಅಂದರೆ ಕೆಲವೊಬ್ರು ರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಅಬ್ಸರ್ವ್ ಮಾಡಿ ನೀವು, ಯೂಟ್ಯೂಬ್ ವ್ಲಾಗ್ಸ್ ಅಂತ ಮಾಡ್ತಾರೆ. ಅದರಲ್ಲಿ ಅವ್ರು ರಿಯಲ್ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡ್ತಾರೆ. ಅವ್ರ ಲೈಫಲ್ಲಿ ಅವ್ರು ಏನು ರಿಯಲ್ ಆಗಿ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದಾರೆ, ಅದಕ್ಕೆ ಅವ್ರು ಏನು ಸೊಲ್ಯೂಷನ್ ಇರ್ತಾರೆ. ಕೆಲವೊಬ್ಬರು ಸುಮಾರು ಜನ ಒಳ್ಳೆ ಕ್ರಿಯೇಟರ್ಸ್ ಇದ್ದಾರೆ. ಅವರ ಪರ್ಸ್ನಲ್ ಲೈಫಲ್ಲಿ ಬಂದಿರೋ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಅವರು ನೋಡಿರೋ ಪ್ರಾಬ್ಲಮ್ಸು, ಅವರು ಏನೇನೋ ರಿಯಲ್ ಟೈಮ್ ಅಥವಾ ಆ ಪ್ರಾಬ್ಲಮ್ಸ್ನ ಅದು ನೋಡಿ, ಅದು ಅಡ್ರೆಸ್ ಮಾಡಿ, ಅದು ನಿಮ್ಗೆ ಗೊತ್ತಾಗುತ್ತೆ. ರಿಯಲ್ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದರೆ ರಿಸಲ್ಟ್ ಏನಾಗುತ್ತೆ ಅಂಥೇಳಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನೀವು ಹ್ಯೂಮನ್ ಬಿಹೇವಿಯರ್ ಬಗ್ಗೆ ನೋಡಿ ಬಂದರೆ, ನಮಗೆ ಏನು ಬಂದರೆ ನಾವು ಯಾವ ಥರ ರಿಯಾಕ್ಟ್, ಕೆಲವು ಸುಮಾರು ಯೂಟ್ಯೂಬಲ್ಲಿ ಎಲ್ಲವೂ ಇದ್ದಾವೆ, ಬಟ್ ನಾವು ಸರ್ಚ್ ಮಾಡ್ದಂಗೆ ಇರುತ್ತೆ. ಅದೇ ನಮಗೆ ಮನುಷ್ಯನ ಬಿಹೇವಿಯರ್ ಹೇಗೆ, ನಾವು ಏನು ಬಂದರೆ ಏನಾಗಿ ರಿಯಾಕ್ಟ್ ಮಾಡ್ತೀವಿ ಅದ್ರ ಬಗ್ಗೆ ನೋಡಿ. ನಮ್ಮ ನ್ಯೂರೋ ಸಿಸ್ಟಮ್ ಬಗ್ಗೆ ನೋಡಿ. ನಾವು ಯೋಚನೆ ಮಾಡಿ ಯಾಕೆ ಹಂಗೆ ಯೋಚನೆ ಮಾಡ್ತೀವಿ, ನಾವು ಏನಾದರೂ ನಮ್ಗೆ ಯಾರಾದರೂ ಬೈದಾಗ ನಮ್ಗೆ ಯಾಕೆ ಕೋಪ ಬರುತ್ತೆ, ಆ ಕೋಪ ಬರಬಾರ್ದು ಅಂದರೆ ಏನು ಕಂಟ್ರೋಲ್ ಮಾಡ್ಕೋಬೇಕು. ಈಗ ನಮಗೆ ಬೆಳಿಗ್ಗೆ ಎದ್ದೇಳಬೇಕು ಅನ್ಸುತ್ತೆ, ಬಟ್ ಅಂದರೆ ರಿಯಲಿಸ್ಟಿಕ್ ನೋಡಿ. ಅದರಲ್ಲೂ ಅಂದರೆ ಎಕ್ಸಾಗ್ರೇಟ್ ಮಾಡಿ ಹೇಳೋರು ಇರ್ತಾರೆ, ಅದಲ್ಲ. ಸೊ ಫಸ್ಟ್ ನೀವು ನಾನೆಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅನಿಸುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳಿ, ನೋಡಿ, ಯೋಚನೆ ಮಾಡಿ ಎಲ್ಲರೂ ಕೂಡ. ಜೊತೆಗೆ ನೀವು ವಿಡಿಯೋ ನೋಡೋದಕ್ಕಿಂತ ಆಡಿಯೋ ಕ್ಲಿಪ್ಸ್ ಇರ್ತವೆ. ಕೆಲವೊಬ್ರು ಇಂಟರ್ವ್ಯೂ ಮಾಡಿರ್ತಾರೆ, ಒಂದು ಗ್ರೇಟ್ ಪರ್ಸ್ನಾಲಿಟೀಸ್ ಇರ್ತಾರೆ, ಅವ್ರನ್ನ ಒಬ್ಬ ಗ್ರೇಟ್ ಅಥ್ಲೆಟ್ ಇರ್ತಾನೆ, ಇಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವ್ರನ್ನ ಇಂಟರ್ವ್ಯೂ ಮಾಡಿರ್ತಾರೆ ಒಬ್ಬರು ಯಾರಾದರೂ. ಅದನ್ನು ನೀವು ಕೇಳಿ, ನೋಡೋದಕ್ಕಿಂತ ಜಾಸ್ತಿ ಕೇಳಿ. ಯಾಕಂದರೆ ಕೇಳಿದಾಗ ನಮ್ಗೆ ಮೈಂಡಲ್ಲಿ ಏನಾಗುತ್ತೆ ಅಂದರೆ, ಮೈಂಡಲ್ಲಿ ಪಿಕ್ಚರ್ ಬರುತ್ತೆ, ಇಮ್ಯಾಜಿನೇಷನ್ ಪ್ರಭಾವ ಜಾಸ್ತಿ. ಈಗ ನಾವು ಬರೀ ಏನು ಮಾಡ್ತಾಯಿದ್ದೀವಿ, ನೋಡೋದು ಅದರಿಂದ ನಮ್ಮ ಮೈಂಡಿಗೆ ಕೆಲಸನೇ ಇಲ್ಲ. ನಾವು ಯೋಚನೆ ಈಗಿನ ವೀಡಿಯೋಗಳು ನೀವು ನೋಡ್ತಾ ಇರ್ಬೋದು, ನಾವು ಯೋಚನೆ ಮಾಡೋಕ್ಕಿಂತ ಮುಂಚೆನೇ ಅಲ್ಲಿ ಬೇರೆ 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 ಪಿಕ್ಚರ್ಗಳು ಬಂದೋಗ್ತಿರ್ತವೆ. ಸೊ ನಾವು ಕನ್ಸ್ಯೂಮ್ ಮಾಡೋದ್ರಲ್ಲೇ ಇದ್ದೀವಿ. ನಾವು ಪ್ರೊಡ್ಯೂಸ್ ಅಂದರೆ ನಮ್ಮ ಮೈಂಡಲ್ಲಿ ಏನೂ ಕೆಲಸ ನಡೀತಾ ಇಲ್ಲ, ಜಸ್ಟ್ ಕನ್ಸ್ಯೂಮ್ ಓವರ್ ಕನ್ಸ್ಯೂಮ್ ಆಗ್ತಾಯಿದೆ. ಸೊ ಹಾಗಾಗಿ ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ ಥರ ನೋಡೋಕ್ಕೂ ಮೇಲೆ ಆ ಥರ ವೀಡಿಯೋಗಳನ್ನು ಆಡಿಯೋ ನೋಡಿ, ಅಂದರೆ ಜಸ್ಟ್ ಪ್ಲೇ ಮಾಡಿ ಯಾವುದಾದ್ರೂ ಒಂದು ಇಂಟರ್ವ್ಯೂನ ಜಸ್ಟ್ ಪಕ್ಕದಲ್ಲಿ ಇಡಿ, ಜಸ್ಟ್ ಕೇಳಿ. ಒಂದು 5 ಮಿನಿಟ್ಸ್ ನೀವು ಕೇಳಿ ಸಾಕು. ಅಲ್ಲಿಗೆ ನಿಮ್ಮ ಮೈಂಡಲ್ಲಿ ಎಷ್ಟೊಂದು ಪಿಕ್ಚರ್ಗಳು, ಎಷ್ಟೊಂದು ಫೋಟೋಗಳು, ಎಷ್ಟೊಂದು ಸ್ಟೋರಿಗಳು, ಎಷ್ಟೊಂದು ಏನೇನೇನೋ ಬಂದೋಗುತ್ತೆ, ಅಷ್ಟೊಂದು ಆಲೋಚನೆಗಳು ಬರ್ತವೆ. ಸೊ ನಾವು ಅಷ್ಟೊಂದು ಫಾಸ್ಟ್ ನಮ್ಮ ಮೈಂಡನ್ನು ಇವೆಲ್ಲ ಯೂಟ್ಯೂಬ್ ಅಂತೆ ಅದು ಇದರಲ್ಲಿ ಏನೇನೋ ನೋಡಿಕೊಂಡು, ನಾವು ಮೂವೀಸ್ ನೋಡಿಕೊಂಡು ಎಷ್ಟು ನಮ್ಮ ಕೆಲಸನ ನಾವು ಕಡಿಮೆ ಮಾಡ್ಕೊತಾ ಇದ್ದೀವಿ, ಎಷ್ಟು ಲೇಝಿ ಆಗ್ತಾಯಿದ್ದೀವಿ. ನೀವು ಆ ಥರ ಯಾವುದೇ ಒಂದು ಆಡಿಯೋನ, ಒಂದು ಇಂಟರ್ವ್ಯೂನ ಒಂದು 5 ಮಿನಿಟ್ಸ್ ಅಷ್ಟೇ ನೋಡಿ, ಆ ಫೋನ್ ಸೈಡ್ ಇಟ್ಟು ಆ ಸ್ಕ್ರೀನ್ ನೋಡ್ದಂಗೆ ನೀವು ಜಸ್ಟ್ ಆ ಸ್ಟೋರಿ, ಅವ್ರು ಏನು ಹೇಳ್ತಾ ಇರ್ತಾರೆ, ಏನು ಮಾತಾಡ್ತಾ ಇರ್ತಾರೆ, ಜಸ್ಟ್ ಒಂದು ಕೇಳಿಕೊಂಡು ಒಂದು 5 ನಿಮಿಷ ಕೇಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಮೈಂಡ್ ಎಷ್ಟು ಒಂದು ಸ್ಟೋರಿ ಹೇಳಿದಾಗ ಅದನ್ನು ನಾವು ಯಾವ್ಯಾವ ರೀತಿ ಅದು ನಮ್ಮ ಲೈಫಿಗೆ ಅಪ್ಲೈ ಮಾಡೋದಾಗಿರ್ಬೋದು, ಇಲ್ಲ ಅವ್ರು ಹೇಳೋದು ಒಂದಾದರೆ ನಮ್ಗೆ ಅದಕ್ಕೂ ಒಳ್ಳೆ ಮ್ಯಾಟ್ರೇ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಅವ್ರು ಒಂದು ರೀತಿಲಿ ಹೇಳ್ತಿದ್ರೆ ಹೇಳೋರು ಅದನ್ನು ನಮಗೆ 2 ರೀತಿಲಿ ಅರ್ಥ ಆಗುತ್ತೆ. ಅಂದರೆ ಕಟ್ ಮಾಡಿ ವಿಡಿಯೋ ಹೇಳ್ತಾ ಇದ್ದೀನಿ. ಅಂದರೆ ಪಾಯಿಂಟ್ ಮರಿಬಾರ್ದು, ಮತ್ತು ಇನ್ನೊಂದು ಒಂದೇ ಪಾಯಿಂಟ್ನ ಜಾಸ್ತಿ ಸ್ಟ್ರೆಚ್ ಮಾಡಬಾರ್ದು ಅಂಥೇಳಿ. ಸೊ ಇಷ್ಟು ಇವತ್ತು ಹೇಳ್ಬೇಕಂತಿದ್ದೆ. ಸ್ವಲ್ಪ ಜಾಸ್ತಿ ದೊಡ್ಡ ಲೆಂತಿ ವಿಡಿಯೋನೇ ಆಯಿತು. ಸೊ ಇಷ್ಟು ನನಗೆ ಅರ್ಥ ಆಗಿದೆ ಅಷ್ಟು ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದು ಅನ್ಲರ್ನಿಂಗ್ ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಇದರ ಜೊತೆಗೆ ನಾನೇನು ಟಾರ್ಗೆಟ್ ನಾನು ಇಟ್ಕೊಂಡಿದ್ದೆ, ಮಾರ್ನಿಂಗ್ ವಾಕ್, ಈವ್ನಿಂಗ್ ವಾಕ್ ಅದು ಮಾಡ್ತಾಯಿದ್ದೀನಿ. ಸ್ಟಡೀಸಲ್ಲಿ ನಾನು ಇದ್ದೀನಿ. ಗುಡ್ ಲಕ್.